ಕನ್ನಡ ವಾಹಿನಿ. ಸರಿಗಮನ ಸರಿಗ ಕರ್ಮಯೋಗ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಪ್ರತಿ ದಿವಸದ ನಮ್ಮ ಕರ್ತವ್ಯದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಅದು ಕಾಣಬೇಕು. ಮೇಷ್ಟ್ರನ್ನುವಂಥವರು ಶಾಲೆಗೆ ಬರ್ತಾರೆ. ಶಾಲೆಗೆ ಬಂದಾಗ ಅವರ ಕರ್ತವ್ಯ ಏನು ಹೇಳಿ? ಮಕ್ಕಳಿಗೆ ಪಾಠ ಮಾಡೋದು. ಮಕ್ಕಳಿಗೆ ಪಾಠ ಮಾಡುವಂಥ ಮೇಷ್ಟ್ರು ಶಾಲೆಗೆ ಬರುವಾಗ ಏನು ಘಟನೆ ನಡೆದಿದೆ ಮನೆಯಲ್ಲಿ ಅದನ್ನು ಮರೀಬೇಕು. ಮನಸ್ಸಿನ ತಳಮಳ ಅನ್ನುವಂಥದ್ದು ಮನೆಯಲ್ಲಿ ಇರಲಿ, ಅದು ಮನೆಗೆ ಮಾತ್ರ. ಶಾಲೆಗೆ ಬಂದು ಶಾಲೆಯಲ್ಲಿ ಪ್ರಾರ್ಥನೆ ಮಾಡಿ ತರಗತಿಯ ಒಳಗೆ ಬಂದಾಗ ಮನಸ್ಸು ಎಲ್ಲವನ್ನೂ ಮರೀಬೇಕು. ಆ ಮಕ್ಕಳ ಮುಂದೆ ನಿಂತಾಗ ಮನಸ್ಸೆಲ್ಲಿರಬೇಕು? ಆ ಕ್ಷಣದಲ್ಲಿ ಮಕ್ಕಳ ಮುಂದೆ ಮಾತ್ರ. ಏನು ಪಾಠ ಮಾಡಬೇಕು ಆ ಕಡೆಗೆ ಮಾತ್ರ ಗಮನ. ಭಗವಂತ ಕೊಟ್ಟಿರುವುದು ಒಂದು ಮನಸ್ಸು, ನೆನಪಿರಲಿ. ಆ ಒಂದು ಮನಸ್ಸನ್ನು, ಅಂತಃಕರಣವನ್ನು ನಾವು ಎಷ್ಟು ಹಾಳು ಮಾಡಿಕೊಳ್ತೇವೆ ಅಂತಂದರೆ, ಹಿಂದಿನ ಘಟನೆ, ನಾಳೆ ನಡೆಯಬೇಕಾದಂಥ ಕೆಲಸಗಳು, ಎಲ್ಲೆಲ್ಲೋ ಅದನ್ನೆಲ್ಲ ಗಮನ ಹರಿಸಿ ಕರ್ತವ್ಯ ಕ್ಷೇತ್ರದಲ್ಲಿ ಈ ಕ್ಷಣದಲ್ಲಿ ಎಲ್ಲಿ ಇರಬೇಕು ಅಲ್ಲಿ ಮನಸ್ಸಿರಲ್ಲ ಸರ್. ಮನಸ್ಸೆಲ್ಲೋ ಹಿಂದಿಂದ ಆ ಘಟನೆಯನ್ನು ಮರ್ತಿರಲ್ಲ, ಅಳುತ್ತಾ ಇರ್ತದೆ. ಅಂತಹ ವ್ಯಕ್ತಿ ಅನ್ನುವಂಥವನು ಬಂದು ಪಾಠವನ್ನು ಮಾಡಬೇಕಾದ್ರೆ ಮಕ್ಕಳಂತಾರೆ, ಏನು ಹೇಳಿ, ಯಾಕೋ ಮೇಷ್ಟ್ರು ನಿನ್ನೆ ಥರ ಇಲ್ಲ ಇವತ್ತು. ಮಕ್ಕಳನ್ನುವಂಥವರೇ ಮೇಷ್ಟ್ರನ್ನು ಹಿಡಿಯಬೇಕಾದ್ರೆ ಇವಾಗ ಹೇಳಿ, ಮಕ್ಕಳು ದೊಡ್ಡವರು, ಮೇಷ್ಟ್ರು ದೊಡ್ಡವರು? ಮೇಷ್ಟ್ರನ್ನುವಂಥವರು ಬರುವಾಗಲೇ ಮನಸ್ಸಿಗೆ, ಅಪ್ಪ ಹಿಂದೆ ಆದದ್ದನ್ನೆಲ್ಲ ಮರೆತು ಬಿಡು, ಏನು ಮನೆಯಲ್ಲಾದ ಘಟನೆಗಳು ಎಲ್ಲವನ್ನು ಮರೆತು ಬಿಡು, ಮನಸ್ಸನ್ನು ಪ್ರಶಾಂತವಾಗಿಟ್ಕೋ, ಈಗಿನ ಕರ್ತವ್ಯ ಏನು, ಚಂದದಲ್ಲಿ ಪಾಠ ಮಾಡು. ಡಾಕ್ಟ್ರ್ ಅನ್ನುವಂಥವರು ಬರಬೇಕಿತ್ತು, ಆಪರೇಷನ್ ಮಾಡಲಿಕ್ಕೆ ಡಾಕ್ಟ್ರ್ ಅನ್ನುವಂಥವ್ರು ಬರಬೇಕಿತ್ತು. ಅರ್ಧ ಗಂಟೆ ತಡ ಆಯಿತು. ಅರ್ಧ ಗಂಟೆ ತಡ ಆಗುವಾಗ ಅವರು ಸರ್ಜನ್ ಬೇರೆ, ಅವರು ಬಂದ್ರೇ ಕೆಲಸ ಆಗೋದು, ಅವರು ಬಂದೇ ಆಪರೇಷನ್ ಆಗಬೇಕು. ಅಲ್ಲಿ ರೋಗಿಗೆ ಇಂಜೆಕ್ಷನ್ ಕೊಟ್ಟಾಗಿದೆ, ಅನೆಸ್ಥೀಸಿಯಾ ಕೊಟ್ಟಾಗಿದೆ, ಕೆಲಸ ಆರಂಭ ಆಗಬೇಕು. ಎಲ್ಲರೂ ಕಾಯ್ತಾ ಇದ್ದಾರೆ, ಡಾಕ್ಟ್ರು ಬರಲಿಲ್ಲ. ಅರ್ಧ ಗಂಟೆ ತಡವಾಗಿ ಬಂದಾಗ ಅಲ್ಲಿದ್ದವರೆಲ್ಲರ ಮನಸ್ಸು ತಳಮಳ 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 ತಳಮಳ, ಗಲಾಟೆ, ಗದ್ದಲ ಗೊಂದಲ. ಆದರೆ ಡಾಕ್ಟ್ರು ಮಾತ್ರ ಪ್ರಶಾಂತವಾಗಿ ಬಂದರು. ಮಾಡಬೇಕಾದಂಥ ಕರ್ತವ್ಯವನ್ನು, ಮಾಡಬೇಕಾದಂಥ ಕೆಲಸವನ್ನು ಚಂದದಲ್ಲಿ ಮಾಡಿ ಮುಗಿಸಿದರು. ಆಪರೇಷನ್ ಸಕ್ಸಸ್ಫುಲ್. ಎಲ್ಲ ಆದಮೇಲೆ ಆ ರೋಗಿಯ ಸಂಬಂಧಿಕರು ಅಂತಾರೆ, ಏನು ಡಾಕ್ಟ್ರೆ
ಈ ಥರನ ಮಾಡೋದು ನೀವು? ಏನು ಕತೆ ಹೀಗಾದರೆ? ನಮ್ಮ ಪೇಷಂಟ್ಗೆ ಏನಾಗಬೇಕು? ಅರ್ಧ ಗಂಟೆ ಮುಕ್ಕಾಲು ಗಂಟೆ ಲೇಟಾಗಿ ಬಂದು ನಾವೆಲ್ಲ ಗಡಿಬಿಡಿ ತಳಮಳದಲ್ಲಿರಬೇಕಾದ್ರೆ ಏನು ಸರ್ ಈ ಥರ ಮಾಡಿದ್ರಿ ಅಂತ ಡಾಕ್ಟ್ರಿಗೆ ಅವರು ಕೇಳಿದರೆ ಡಾಕ್ಟ್ರು ಮೌನವಾಗಿರ್ತಾರೆ. ಒಂದು ಸ್ವಲ್ಪವೂ ಮಾತಾಡಲ್ಲ. ಅವರ ಪಾಡಿಗೆ ಅವರು ಹೊರಗೆ ತಮ್ಮ ಕೊಠಡಿಗೆ ಹೋಗಿ ಕೂತ್ಕೋತಾರೆ. ಆವಾಗ ನರ್ಸ್ ಹೇಳ್ತಾಳಂತೆ, ತಮ್ಮ ಬಾಯಿಲಿ ಏನು? ಡಾಕ್ಟ್ರ ಮಗ ಬೆಳಿಗ್ಗೆ ಸತ್ತು ಹೋಗಿದ್ದ. ಆ ಡಾಕ್ಟ್ರ ಮಗ ಸತ್ತು ಹೋಗಿದ್ದ. ಅವನ ಹೆಣ ಅನ್ನುವಂಥದ್ದು ಮನೆ ತನಕ ಬರೋ ತನಕ ಸ್ವಲ್ಪ ಕಾದ್ರಷ್ಟೇ, ಇನ್ನು ಹಿಂದೆ ಹೋಗಬೇಕವರು. ಆ ಹೆಣವನ್ನು ಪೂರ್ಣ ರೀತಿಯಲ್ಲಿ ಅಂತ್ಯಕ್ರಿಯೆ ಮಾಡಬೇಕು, ಜವಾಬ್ದಾರಿ ಅವರದು. ಅಂಥದ್ರಲ್ಲೂ ಕೂಡ ತನ್ನ ಕರ್ತವ್ಯ ಅನ್ನುವ ರೀತಿಯಲ್ಲಿ ಬಂದರು. ಹಿಂದೆ ಆದಂಥ ಏನು ನೋವು ಬೇನೆ ಎಲ್ಲವನ್ನೂ ಮರೆತರು. ಆ ಕರ್ತವ್ಯವನ್ನು ಚಂದದಲ್ಲಿ ಮಾಡಿದರು. ನಿಮ್ಮ ಪೇಷಂಟ್, ನಿಮ್ಮ ರೋಗಿ ಆರೋಗ್ಯವಾಗಿ ಹೇಳ್ತಾನೆ. ಯಾವ ರೀತಿಯ ಹೆದರಿಕೆಯೂ ಬೇಡ, ಆದರೆ ಡಾಕ್ಟ್ರಿಗೆ ಬೈಬೇಡ. ಯಾವ ರೀತಿಯಲ್ಲಿ ಅವರು ತಪ್ಪು ಮಾಡಿಲ್ಲ. ಘಟನೆ ಕೆಲವು ಸಲ ಆಗ್ತದೆ. ಹೊರ ಜಗತ್ತನ್ನುವಂಥದ್ದು ಸ್ವಾಮಿ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ, ಅನುದಿನವೂ ಪ್ರತಿ ಕ್ಷಣವೂ ಸ್ವಾಮಿ ಹೊಸ 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 ರೀತಿಯ ಸಮಸ್ಯೆಗಳು. ಅದು ಎಲ್ಲಿಂದ ಬರ್ತದೆ, ಯಾಕೆ ಬರ್ತದೆ ಕೇಳೋ ಯಾರು? ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು, ಕೇಳಿಕೆ ಮಾಣಿಕೆಗಳಿಗವು ಜಗ್ಗ ಒಂದಿನಿಸುಂ. ಗೋಳ್ಕರದರೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿಕೊಳ್ಳು. ತಾಳ್ಮೆಯೇ ಜೀವನ, ಸಹನೆಯೇ ಜೀವನ. ದೇವರು ಯಾಕೆ ಹೀಗೆ ಮಾಡಿದ? ನಾನೇನು ತಪ್ಪು ಮಾಡಿದ್ದೇನೆ? ನನಗೆ ಯಾಕೆ ಹೀಗಾಯಿತು? ಮನಸ್ಸನ್ನು ತಳಮಳಗೊಳಿಸುವಂಥದ್ದು ಸುಲಭ ಸ್ವಾಮಿ. ತಳಮಳಗೊಂಡ ಮನಸ್ಸನ್ನುವಂಥದ್ದು ಯಾವ ಕೆಲಸಕ್ಕೂ ಪ್ರಯೋಜನ ಇಲ್ಲ ಸಾರ್, ಯಾವ ಕೆಲಸಕ್ಕೂ ಪ್ರಯೋಜನ ಇಲ್ಲ. ಭಗವಂತ ಕೊಟ್ಟಿರೋದು ಒಂದು ಮನಸ್ಸು ನಮಗೆ, ಅದನ್ನು ಪ್ರಶಾಂತವಾಗಿಟ್ಟುಕೋ ಅಂತ ಅನ್ನೋದು ಭಗವದ್ಗೀತೆ. ಭಗವದ್ಗೀತೆ ಹೇಳೋದು ಕೆಲಸ ಮಾಡಬೇಡ ಅಲ್ಲ, ಕಾರ್ಯಕ್ಷೇತ್ರಕ್ಕೆ ಬರಬೇಡ ಅಲ್ಲ, ಕರ್ಮವನ್ನು ತ್ಯಾಗ ಮಾಡು ಅಲ್ಲ. ತಮ್ಮ, ಪ್ರತಿಯೊಂದು ಕರ್ಮಕ್ಕೂ ಕೂಡ ನಿನ್ನ ಅಂತಃಕರಣ, ಮನಸ್ಸು ಬುದ್ಧಿ ಅತ್ಯವಶ್ಯಕ. ಆ ಮನಸ್ಸು ಬುದ್ಧಿ ಅನ್ನುವಂತಹ ಅಂತಃಕರಣ, ಮನಸ್ಸು ಬುದ್ಧಿ ಅನ್ನುವಂತಹ ಏನೊಂದು ಇನ್ಸ್ಟ್ರೂಮೆಂಟ್, ಅದೊಂದು ಒಳ್ಳೆಯ ರೀತಿಯ ಕೆಲಸ ಮಾಡುವ ಒಂದು ಕಾರಣ. ಅದನ್ನು ಪ್ರಶಾಂತವಾಗಿಟ್ಕೋ, ನಿನಗೆ ಜಯ. ನೀನು ಎಲ್ಲೂ ಹೋದರೂ ಕೂಡ ನಿನಗೆ ಜಯ ಖಂಡಿತ, ನೀನು ಜಯಿಸ್ತೀಯ. ಅದಕ್ಕನ್ನೋದು ಸ್ವಾಮಿ ಕರ್ಮಯೋಗ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಎಲ್ಲಕ್ಕೂ ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಅದ್ಭುತಗರರಿದಲ್ಲ ದೈವಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲಕ್ಕೂ. ಹೊರ ಜಗತ್ತನ್ನುವಂಥದ್ದು ನಾವು ಬಯಸಿದ ಹಾಗೆ ಇರಲ್ಲ ಕಣೋ. ಜನವು ದಿನ ದಿನವೂ ನವನವ್ಯ ಕ್ಷಣ. ಪ್ರತಿ ದಿವಸ ಕೂಡ ನಿನ್ನೆ ಆದ ಹಾಗೆ ಇವತ್ತಾಗುತ್ತೆ ಇಲ್ಲ, ಇವತ್ತು ಹೊಸ, ಇವತ್ತಿನ ಸಮಸ್ಯೆ ಹೊಸತು. ತಯಾರಾಗಿರು. ಭೌತಿಕ ಇರಬಹುದು, ಬಿರುಗಾಳಿ ಭೂಕಂಪ. ದೈವಿಕ ಇರಬಹುದು, ಆಧ್ಯಾತ್ಮಿಕ ಇರಬಹುದು. ತಮ್ಮ, ನಿನ್ನ ಶರೀರದಿಂದ ಬರುವಂಥದ್ದಿರಬಹುದು, ಹತ್ತಿರದಿಂದವರು, ನಿನ್ನ ಅಕ್ಕಪಕ್ಕದಲ್ಲಿರುವವರು, ಅವರಿಂದ ಬರುವಂಥದ್ದಿರಬಹುದು. ಎಲ್ಲಿಂದ ಬೇಕಾದರೂ ಏರು ತಗ್ಗು, ಸುಖ ದುಃಖ ಲಾಭ ನಷ್ಟಗಳು ಬರಲಿ, ಬಂದದ್ದೆಲ್ಲವೂ ಬರಲಿ. ಮನಸ್ಸು ಪ್ರಶಾಂತವಾಗಿರಲಿ. ಅಂತಃಕರಣವನ್ನು ಪ್ರಶಾಂತವಾಗಿಟ್ಟುಕೊಂಡು ಕರ್ಮಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಮುನ್ನುಗ್ತೀಯೋ, ಅದಕ್ಕನ್ನೋದು ಸ್ವಾಮಿ ಫಲತ್ಯಾಗ, ಕರ್ಮಯೋಗ, ಬುದ್ಧಿಯೋಗ. ಅಂತಹ ರೀತಿಯ ಕರ್ತವ್ಯವನ್ನು ಮಾಡಿಕೊಂಡು ಏರು ತಗ್ಗುಗಳನ್ನು ಮನಸ್ಸಿಂದ ತೆಗೆದು ಅಂತಃಕರಣದ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಬದುಕಿದವರು ನಮ್ಮ ಹಿರಿಯರು. ನನ್ನ ಅನುಭವದಲ್ಲಿ ನಾನು ಹೇಳ್ತೇನೆ,
ಯೋಗಿ ಅಂತನ್ನುವ ಶಬ್ದ, ಒಬ್ಬ ಸಾಧಕ ಅನ್ನುವಂಥ ಶಬ್ದ ಅದು ಜಾತಿಯಲ್ಲಿಲ್ಲ ಸರ್, ಅದು ಹೆಣ್ಣು ಗಂಡಲ್ಲಿಲ್ಲ ಸರ್, ಅದು ವಯಸ್ಸನ್ನು ಆಶ್ರಯಿಸಿಲ್ಲ ಸರ್, ಅದು ನಿಮ್ಮ ಸಾಧನೆ. ಒಂದು ಘಟನೆ ಅನ್ನುವಂಥದ್ದು ನಡೆದಾಗ ಅದಕ್ಕೆ ಪ್ರತಿಕ್ರಿಯೆ ಬರುವಂಥ ರೀತಿ ಅದು ನಮ್ಮ ಸಾಧನೆ. ಯಾವ ರೀತಿಯಲ್ಲೂ ಮನಸ್ಸು ತಳಮಳಗೊಳ್ಳದೆ ಪ್ರಶಾಂತತೆಯಿಂದ ಅದನ್ನು ಸ್ವೀಕರಿಸುವಂಥದ್ದು ಅದಕ್ಕಂತವೇ ಸ್ವಾಮಿ ಕರ್ಮ ಫಲ ತ್ಯಾಗ. ಏರು ತಗ್ಗುಗಳು ಬಂದಿವೆ, ಶೀತ ಉಷ್ಣಗಳು ನಡೀತಾ ಇವೆ, ಲಾಭ ನಷ್ಟಗಳು ನಡೆದಿವೆ. ಆದರೆ ಆ ವ್ಯಕ್ತಿ ಮಾತ್ರ ಯಾವುದನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಾಳೆಯ ಕೆಲಸ ಏನು, ಮುಂದಿನ ಕೆಲಸ ಏನು ಅನ್ನುವ ರೀತಿಯಲ್ಲಿ ಮುಂದೆ ಹೋಗ್ತಾನೇ ಇದ್ದಾನೆ. ಅಂಥವನಿಗೆ ಅನ್ನೋದು ಸ್ವಾಮಿ ಕರ್ಮಯೋಗಿ. ಆ ಕರ್ಮಯೋಗ ಅನ್ನುವಂಥದ್ದನ್ನೇ ಪ್ರಧಾನವಾಗಿಟ್ಟುಕೊಂಡು ಮುಂದೆ ಹೋಗ್ತಾ ಇರೋದು ಭಗವದ್ಗೀತೆ. ಆದ್ದರಿಂದ ಸ್ವಾಮಿ ಚಿನ್ಮಯಾನಂದರು ನಮ್ಮ ಗುರುಗಳು ಭಗವದ್ಗೀತೆಯನ್ನು 43 ವರ್ಷ ಗೀತಾ ಜ್ಞಾನ ಯಜ್ಞ ಅನ್ನುವ ಶಬ್ದದಲ್ಲೇ ಎಲ್ಲ ಕಡೆ ಜಗತ್ತಿನಾದ್ಯಂತ ಆ ಜ್ಞಾನವನ್ನು ಎಲ್ರಿಗೂ ಕೊಟ್ಟು, ಅಪ್ಪ ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ನಡಿ ಮುಂದೆ, ಕೆಲಸದಲ್ಲಿ ನಡೀತಾ ಇರೋ, ಕೀಪ್ ಸ್ಮೈಲಿಂಗ್, ನಗನಗುತ್ತಾ ಬದುಕು. ಬದುಕುವಂಥದ್ದೇನುಂಟು, ಯಾಕೆ ಹೀಗಾಯಿತು, ಏನಾಯಿತು, ದೇವರು ಯಾಕೆ ಹೀಗೆ ಮಾಡಿದ, ಅಳುವಂಥದ್ದು ಬಹಳ ಸುಲಭ ತಮ್ಮ. ದುಃಖ ಅಳು ಅನ್ನುವಂಥದ್ದು ಬಹಳ ಸುಲಭ. ಅದು ಮನಸ್ಸಿನ ಪ್ರತಿಕ್ರಿಯೆ. ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ, ವಿಷಮ ಪರಿಸ್ಥಿತಿಗಳ ಮಧ್ಯೆ ಆ ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಳ್ಳುವಂಥದ್ದೇನುಂಟು ಅದು ಕರ್ಮಯೋಗ. ಹೊರ ಜಗತ್ತಲ್ಲವರು ಪ್ರವಚನ ಮಾಡ್ತಾ 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 ಮುಂದೆ 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 ಹೋಗ್ತಾ ಇರಬೇಕಾದ್ರೆ ಎಷ್ಟೋ ಜನವರಿಗೆ ಪ್ರಶ್ನೆ ಹಾಕಿದ್ದುಂಟು, ಸ್ವಾಮೀಜಿ ನಿಮ್ಮ ಶಕ್ತಿಯ ರಹಸ್ಯ ಏನು? ಎಂತೆಂಥ ರೀತಿಯಲ್ಲೂ ಕೂಡ ನಿಮಗೆ ಏರು ತಗ್ಗುಗಳು ಸುಖ ದುಃಖಗಳು ಬರ್ತಾನೆ ಇರ್ತವೆ. ನಿಮ್ಮ ಸಂಘ ಸಂಸ್ಥೆಗಳ ಎಂತೆಂಥ ರೀತಿಯ ಪರಿಪಾಠಗಳ ಗಲಾಟೆಯ ಮಧ್ಯದಲ್ಲೂ ಏನು ಸ್ವಾಮೀಜಿ ನೀವು ಪ್ರವಚನ ಮಾಡುವಾಗ ಎಷ್ಟು ನಗನಗತಾ ಎಲ್ರಿಗೂ ಉಪದೇಶವನ್ನು ಕೊಡ್ತೀರಲ್ಲ, ನಿಮ್ಮ ಶಕ್ತಿಯ ರಹಸ್ಯ ಏನು ಕೇಳಿದರೆ ಅವರು ಕೊಟ್ಟ ಉತ್ತರ ಒಂದೇ, ಅಪ್ಪ ಭಗವದ್ಗೀತೆ. ಆ ಭಗವದ್ಗೀತೆ ಏನು ನನಗೆ ಕಲಿಸಿದೆ ಅದನ್ನೇ ನಾನು ಹೇಳ್ತಾ ಇರೋದು, ಅದನ್ನೇ ಜೀವನದಲ್ಲಿ ಅಳವಡಿಸಿಕೊಂಡಿರೋದು.